ವೀಕ್ಷಕರೇ ನಮಸ್ಕಾರ ಹಾಗೂ ನೋಡಬನ್ನಿ ದೇಶದ ಸುದ್ದಿ ಸಂಚಯಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಎಲ್ಲ ಕಡೆ ಸುದ್ದಿಯಲ್ಲಿರುವುದು ಒಂದೇ ಶಬ್ದ, USAID ಅಂದರೆ ಇದು ಅಮೇರಿಕಾದಿಂದ ಭಾಳಷ್ಟು ರಾಷ್ಟ್ರಗಳಿಗೆ ಹೋಗ್ತಾ ಇದ್ದ ಸಹಾಯಧನ. ಇದನ್ನು ಪ್ರಾರಂಭಿಸಿದಾಗ ಒಳ್ಳೆಯ ಉದ್ದೇಶದಿಂದನೇ ಪ್ರಾರಂಭಿಸಿದರು. ಬಡ ರಾಷ್ಟ್ರಗಳಲ್ಲಿ ಶಿಕ್ಷಣ, ವೈದ್ಯಕೀಯ ಸೌಲಭ್ಯ ಸುಲಭವಾಗಿ ಸಿಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದರು. ಆದರೆ ಅದು ಬರ್ತಾ ದುರುಪಯೋಗ ಆಗೋದಕ್ಕೂ ಶುರುವಾಯಿತು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರಾಗಿ ಚುನಾಯಿತರಾದ ಮೇಲೆ ಈ ಎಲ್ಲ ಸಹಾಯಧನವನ್ನು ನಿಲ್ಲಿಸಿದರು. ಜೊತೆಗೆ ಇದೇ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಚುನಾವಣಾ ಪ್ರಕ್ರಿಯೆಯ ಸಲುವಾಗಿ $21 ಮಿಲಿಯನ್ ಅಂದರೆ ಸುಮಾರು 180 ಕೋಟಿ ರೂಪಾಯಿಯನ್ನು ಕಳಿಸಿತ್ತು ಅಮೇರಿಕಾ ಅಂತ ಹೇಳಿದ್ದನ್ನು ಕೇಳಿದ ಮೇಲೆ ಎಲ್ಲ ಕಡೆಯಲ್ಲೂ ಗಲಾಟೆ ಪ್ರಾರಂಭ ಆಗಿದೆ. ಈ ಹಣ ಎಲ್ಲಿಗೆ ಬಂತು, ಯಾರ ಕೈಗೆ ಹೋಯಿತು, ಇದು ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ಉಪಯೋಗ ಆಯಿತು ಅನ್ನೋದು ಎಲ್ಲರಿಗೂ ಈಗ ತಿಳಿಯಬೇಕಾದ ವಿಷಯ. ಈ ಸಹಾಯಧನ ಯಾವುದು ಸರ್ಕಾರಕ್ಕೆ ನೇರವಾಗಿ ಬರಲಿಲ್ಲ. ಇವೆಲ್ಲ ಭಾರತದಲ್ಲಿರುವ NGOಗಳು, ಅಂದರೆ ಕೆಲವು ಸಂಘ ಸಂಸ್ಥೆಗಳಿಗೆ ಬಂದು ಅಲ್ಲಿಂದ ಈ ಉದ್ದೇಶಕ್ಕೆ ಖರ್ಚಾಗಬೇಕಾಗಿತ್ತು. ಆದರೆ ಇದು ಯಾವ ರೀತಿ ಖರ್ಚಾಗಿದೆ, ಯಾವ ಸಂಘಗಳು ಇದನ್ನು ಈ ಹಣವನ್ನು ತೆಗೆದುಕೊಂಡವು, ಅದು ಎಲ್ಲಿ ಹೋಯಿತು ಮುಂದೆ ಅನ್ನೋದ್ರ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ವಿಚಾರಣೆ ಮಾಡಿಸ್ತೀನಿ ಅಂತ ಹೇಳಿದ ಮೇಲಂತೂ ಎಲ್ರಿಗೂ ಹೆದರಿಕೆ ಶುರುವಾಗಿದೆ. $21 million for voter turnout in India. What do we need to spend $21 million for voter turnout in India? Wow, $21 million. I guess they were trying to get somebody else elected. Wow, we ought to tell process in Moldova. And $21 million going to my friend, Prime Minister Modi in India. ಹಣ ಭಾರತಕ್ಕೆ ಹೋಗಿದೆ ಅನ್ನೋದನ್ನು ಹೇಳಿದ್ದಷ್ಟೇ ಅಲ್ಲದೆ ಟ್ರಂಪ್ ಇನ್ನೂ ಮುಂದೆ ಹೋಗಿ ಈ ಹಣದಿಂದ ಬಹುಶಃ ಮೋದಿಯನ್ನು ಬಿಟ್ಟು ಬೇರೆ ಯಾರನ್ನೋ ಆರಿಸಿ ತರಿಸುವ ಯೋಜನೆ ಇತ್ತೆ ಹಿಂದಿನ ಸರ್ಕಾರಕ್ಕೆ ಎನ್ನುವ ಸಂಶಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಅಂದರೆ ಭಾರತದಲ್ಲಿ ಮೋದಿ ಸರ್ಕಾರ ಆರಿಸಿ ಬರಬಾರದೆಂಬ ಉದ್ದೇಶದಿಂದ ಈ ಹಣ ನೀಡಲಾಗಿತ್ತೇನೋ ಎನ್ನುವ ಸಂದೇಹ ಟ್ರಂಪ್ನವರಲ್ಲಿದೆ. ಇಲ್ಲಿ ಸೋಜಿಗದ ವಿಷಯ ಅಂದರೆ ಈ ಹಣ ಯಾರ ಕೈ ಸೇರಿತು ಅಥವಾ ಯಾರಿಗೆ ಕೊಡಲಾಗಿತ್ತು ಅನ್ನೋದನ್ನು ಟ್ರಂಪ್ ಅವರು ಹೇಳದೇ ಇದ್ದರೂ ಈ ವಿಷಯದ ಬಗ್ಗೆ ವಿವರಣೆ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷ ಪತ್ರಿಕಾಗೋಷ್ಠಿ ನಡೆಸಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಬಂದಂಥ ವಿಷಯವನ್ನು ತೋರಿಸಿ ಎದೆ ತೊಟ್ಟುಕೊಂಡು ಹೇಳ್ತಾ ಇದ್ದಿದ್ದು ಈ ಹಣ ಭಾರತಕ್ಕೆ ಬರಲಿಲ್ಲ, ಬಾಂಗ್ಲಾದೇಶಕ್ಕೆ ಹೋಗಿತ್ತು ಅಂತ. ಇದು ಭಾರತಕ್ಕೆ ಬಂದಿರಲಿಲ್ಲ ಅಂತಾದರೆ ಕಾಂಗ್ರೆಸ್ ಪಕ್ಷಕ್ಕೆ ವಿವರಣೆ ನೀಡುವ ಅವಶ್ಯಕತೆ ಏನಿತ್ತು? ये पैसा बांग्लादेश गया, ये $21 मिलियन USAID का बांग्लादेश के NGOs को गया. ಪವನ್ ಖೇರಾ ಅವರು ಪತ್ರಿಕಾ ವರದಿಯನ್ನು ಪದೇ ತೋರಿಸ್ತಾ ಈ ಹಣ ಬಾಂಗ್ಲಾದೇಶಕ್ಕೆ ನೀಡಲಾಗಿತ್ತು ಅಂತ ಹೇಳೋದ್ರ ಜೊತೆಗೆ ಕುಹಕನಾಗೆ ತೋರಿಸುತ್ತಾ ಇದ್ದದ್ದು ವಿಚಿತ್ರ ಅನ್ನಿಸ್ತಾ ಇರಲಿಲ್ವಾ? ಕುಂಬಳಕಾಯಿ ಕದ್ದ ಕಳ್ಳ ಯಾರು ಅಂತ ಕೇಳಿದರೆ ನಾನಲ್ಲ ಅಂತ ಹೇಳಿಕೊಂಡು ಹೆಗಲು ಮುಟ್ಕೊಂಡಿದ್ರಂತೆ, ಹಾಗಾಯಿಸ್ತು. ಆದರೆ ನಿನ್ನೆ ಟ್ರಂಪ್ ಮತ್ತೊಮ್ಮೆ ಇಲ್ಲ, ಈ ಹಣ ಭಾರತಕ್ಕೆ ಹೋಗಿತ್ತು, ಬಾಂಗ್ಲಾದೇಶಕ್ಕೆ ಇನ್ನೂ ಬೇರೆ ಹಣ ಕಳಿಸಿದ್ರು ಅನ್ನೋದನ್ನು ಖಚಿತಪಡಿಸಿದ್ದಾರೆ. $21 million going to my friend, Prime Minister Modi in India. ಈಗ ಮೋದಿಯವರು ಇದರ ಬಗ್ಗೆ ತನಿಖೆ ನಡೆಸ್ತೇನೆ ಅಂತ ಹೇಳಿದ ಮೇಲಂತೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ಹಲವು ಪತ್ರಿಕಾ ಸಂಸ್ಥೆಗಳು ಸಹ ಗೊಂದಲಕ್ಕೀಡಾಗಿವೆ. ಏಕೆಂದರೆ 2024 ಲೋಕಸಭಾ ಚುನಾವಣೆ ಹೊತ್ತಿಯಲ್ಲಿ ಮೋದಿಯವರ ವಿರುದ್ಧ ಯಾವ್ಯಾವ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ವರದಿಗಳು ಬರ್ತಾ ಇದ್ವು ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಾ. ವೀಕ್ಷಕರೇ, ಎರಡನೇದಾಗಿ ನಡೀತಾ ಇದ್ದಿದ್ದು ಕರ್ನಾಟಕದ ಸರ್ಕಾರದಲ್ಲಿ. ಕರ್ನಾಟಕದ ರಾಜಕೀಯ ವಲಯದಲ್ಲಿ ಒಂದೊಂದು ಕಡೆ ಜೋರಾಗಿ ಇನ್ನೊಂದು ಕಡೆ ಗುಸುಗುಸು ಅಂತ ಸುದ್ದಿ ಮಾಡ್ತಾ ಇರೋ ವಿಷಯ DKSH ಅವರು ಕಾಂಗ್ರೆಸ್ ಬಿಡ್ತಾರಾ ಅನ್ನೋದು. ಈ ಸುದ್ದಿ ಕೇಳಿ ನಿಮಗೂ ಆಶ್ಚರ್ಯ ಆಗಿರ್ಬೋದು ಅಲ್ವಾ?
ಈ ವಿಷಯದಲ್ಲಿ ಖ್ಯಾತ ಪತ್ರಕರ್ತ ಬಿ ಗಣಪತಿಯವರು ಏನು ಹೇಳ್ತಾರೆ ಕೇಳಿ ನೋಡಿ. ನನ್ನನ್ನು ಮುಟ್ಲಿಕ್ಕೆ ಬಂದ್ರೆ ನಾನು ನಿಮ್ಮನ್ನ ಮುಗಿಸ್ತೇನೆ ನೆನಪಿಡಿ ಅನ್ನುವುದರ ಸ್ಪಷ್ಟ ಸೂಚನೆಯನ್ನ ಡಿ.ಕೆ.ಶಿ ಅವರು ಕೊಡುವ ಮೂಲಕ ಒಂದು ಹೆಜ್ಜೆಯನ್ನ ಆಚೆ ಇಟ್ಟಿದ್ದಾರೆ. ಇದು ಶತಸಿದ್ಧ ನೆನಪಿಡಿ. ಇದು ಶತಸಿದ್ಧ ನೆನಪಿಡಿ. ಡಿ.ಕೆ. ಶಿವಕುಮಾರ್ ಪ್ರಾಯಶಃ ಬಿಜೆಪಿ ಒಟ್ಟಿಗೆ ಸೇರಿ ಅಧಿಕಾರವನ್ನ ಮಾಡ್ತಾರೆ ಅನ್ನುವಂತ ಸೂಚನೆಯನ್ನ ನನ್ನನ್ನು ಸೇರಿ ಹಲವು ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು ಈ ಸುದ್ದಿಯನ್ನ ಅನುಮೋದನೆ ಮಾಡುವಂತ ಹಲವಾರು ಘಟನೆಗಳು ನಮ್ಮ ಮುಂದಿವೆ. ಹಿಂದೊಮ್ಮೆ ಸಿದ್ದರಾಮಯ್ಯನವರಿಗೂ ತಿಳಿಸದೆ, ಹೈಕಮಾಂಡ್ಗೂ ತಿಳಿಸದೆ ಡಿ.ಕೆ.ಶಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು ಏನು ಹೇಳ್ತಾರೋ ರಾಜ್ಯದ ನಾಯಕರು ಅದನ್ನೇ ಮತ್ತೆ ಹೇಳ್ತಾ ಇರೋದು ಒಂದು ಅಭ್ಯಾಸ. ಆದರೆ ಇತ್ತೀಚೆಗೆ ಹಿರಿಯ ನಾಯಕರು ಹೇಳಿದ್ದನ್ನು ಯಾವುದನ್ನು ಡಿ.ಕೆ.ಶಿ ಅವರು ಇನ್ನೊಂದು ಸಲ ಅದನ್ನು ಹೇಳ್ತಾ ಇಲ್ಲ, ಯಾವುದಕ್ಕೂ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಖರ್ಗೆಯವರಂಥ ಮಹಾನಾಯಕರು ಗಂಗೆಯಲ್ಲಿ ಮಿಂದ್ರೆ ಬಡತನ ಹೋಗುತ್ತಾ ಅಂತ ಕೇಳಿದ ಮೇಲೂ ಅದನ್ನ ಯಾವುದೇ ರೀತಿಯಲ್ಲೂ ಸಮರ್ಥಿಸಿಕೊಳ್ಳಲಿಲ್ಲ. ಬದಲಿಗೆ ದಂಪತಿ ಸಮೇತ ಪ್ರಯಾಗರಾಜಕ್ಕೆ ಹೋಗಿ ಕುಂಭ ಸ್ನಾನವನ್ನು ಮಾಡ್ಕೊಂಡು ಬಂದರು ಡಿ.ಕೆ.ಶಿ ಅವರು. ಬದಲಿಗೆ ಮೊನ್ನೆ ಯಾರೋ ವರದಿಗಾರರು ಕೇಳಿದ್ದಕ್ಕೆ, ಈ ವಿಷಯದಲ್ಲಿ ಕೇಳಿದ್ದಕ್ಕೆ ನೋ ಕಮೆಂಟ್ಸ್ ಅಂತ ಹೇಳಿಬಿಟ್ರು. ಇವರು ದಿಲ್ಲಿಗೆ ಹೋದಾಗೆಲ್ಲ ಹಲವು BJP ನಾಯಕರನ್ನು ಭೇಟಿ ಮಾಡ್ಕೊಂಡು ಬರ್ತಾ ಇದ್ದದಂತೂ ಈಗ ಗುಟ್ಟ ಉಳಿದಿಲ್ಲ. ಇಂಡಿ ಘಟಬಂಧನದ ನಾಯಕರಾಗಲಿ ಅಥವಾ ಕಾಂಗ್ರೆಸ್ ನಾಯಕರಾಗಲಿ ಸನಾತನ ಧರ್ಮದ ಬಗ್ಗೆ ಹಲವಾರು ರೀತಿಯಲ್ಲಿ ಖಂಡಿಸಿ ಹೇಳಿಕೆ ಕೊಡ್ತಾ ಇದ್ರು ಶಿವಕುಮಾರ್ ಅವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಹಲವು ರೀತಿಯ ಪೂಜೆಗಳನ್ನು ಸಲ್ಲಿಸಿ ಹವನ ಮುಂತಾದಗಳನ್ನು ಮಾಡಿಸ್ತಾ ಬರ್ತಾ ಇದ್ದಾರೆ. ಅವರು ಅಂಥದ್ದನ್ನೆಲ್ಲ ಯಾವುದನ್ನು ಅಲ್ಲಗಳೇ ಇಲ್ಲ. ನಾನೊಬ್ಬ ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟವನು ಅನ್ನೋದನ್ನು ಬಾಯಲ್ಲಿ ಹೇಳದೆ ಹೋದರೂ ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಆಗ್ತಾ ಇರೋ ಬೆಳವಣಿಗೆ ನೋಡಿದ್ರೆ ಡಿ.ಕೆ.ಶಿ ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗೋದಂತೂ ಖಚಿತ ಅನ್ನೋದು ಎಲ್ರಿಗೂ ತಿಳಿದು ಬರ್ತಾ ಇದೆ. ಹಾಗಾದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಮುಖ್ಯಮಂತ್ರಿ ಆಗ್ತಾರಾ ಅಥವಾ BJPಗೆ ಸೇರಿಕೊಂಡು ಈ ಇರುವ ಸರ್ಕಾರವನ್ನು ಉರುಳಿಸಿ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಬರುವ ದಿನಗಳಲ್ಲಿ ತಿಳಿಬೋದು. ಏನೇ ಇರಲಿ, ಅವರು ಮುಖ್ಯಮಂತ್ರಿ ಆಗೋದಂತೂ ಖಚಿತ ಅನ್ನೋದು ಎಲ್ಲ ರಾಜಕೀಯ ವಲಯದಲ್ಲಿ ನಡೀತಾ ಇರೋ ಚರ್ಚೆ. ವೀಕ್ಷಕರೇ, ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಇದರ ಜೊತೆಗೆ